ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ಶ್ರೀ ಹರಿಕಥಾಮೃತ ಸಾರದಲ್ಲಿ 12ನೇ ಸಂಧಿ ನಾಡಿ ಪ್ರಕರಣ ಸಂಧಿ. ಪಾರಾಯಣ ಫಲ ಆಯುಷ್ಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ವಾಸುದೇವನು ಪ್ರಾಣಮುಖ ತತ್ವೇಶರಿಂದಲಿ ಸೇವೆ ಕೈಕೊಳುತ್ತಾ ಈ ಶರೀರದೊಳಿಪ್ಪ 36 ಸಹಸ್ರ ಈ ಸುನಾಡಿಗಳೊಳಗೆ ಶ್ರೀಭೂಮಿ ಸಮೇತ ವಿಹಾರಗೈವ ಪರೇಶನ ಅಮಲ ಸುಮೂರ್ತಿಗಳು ಚಿಂತಿಸುತ್ತಾ ಹಿಗ್ಗುತ್ತಿರು. ಚರಣಗಳೊಳು ಇಹ ನಾಡಿಗಳು 12,000, ಮಧ್ಯ ದೇಹದೊಳು ಇರುತಿಗವು 14, ಬಾಹುಗಳೊಳಗೆ 2, ಶಿರರೊಳು 6 ಸಹಸ್ರ ಚಿಂತಿಸಿ ಇರಳು ಹಗಲು ಅಭಿಮಾನಿ ದಿವಿಜರನ್ನು ಅರಿತು ಉಪಾಸನ ಗೈವರು ಇಳಿಯಲು ಸರ್ವಕವಾಸಿಗಳು. ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುರುಷಗಳ ದೋಷವಿರಹಿತ 72,000 ನಾಡಿಗಳೊಳಗಿದ್ದು ಗೃಹಿಣಿ ಮೊದಲಾದ ಅಮರಗಣ ಸನ್ಮಹಿಮ ಸರ್ವ ಪ್ರಾಣಿಗಳ ಮಹಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. 100 ವರ್ಷಕ್ಕೆ ದಿವಸ 36,000 ಅಹವು ನಾಡಿ ಶರೀರದೊಳಗೆ ಇನಿತಿಗದು ಎಂದರಿತು ಒಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ ಪ್ರತಿವಾರದಲ್ಲಿ ದಂಪತಿಗಳರ್ಚನೆ ತಾ ರಚಿಸಿದವ ಸತ್ಯ ಸಂಶಯವಿಲ್ಲ ಎಂದೆಂದು. 24 ತತ್ವಗಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳ ಅನುದಿನ ಪ್ರತಿ ನಾಡಿಗಳೊಳು ಇರುತ್ತಿತ್ತು. 14 ಲೋಕದಲ್ಲೂ ಜೀವ ಪ್ರತಿತಿಗಳ ಸಂರಕ್ಷಿಸುವ ಶಾಶ್ವತನ ಸ್ಥಾನದಲ್ಲಿ ನೋಡುತ್ತಲೇ ಮೋದಿಪರು. ಸತ್ಯ ಸಂಕಲ್ಪನು ಸದಾ 72 ಸಹಸ್ರದಲ್ಲೂ 34,56,000 ಚಿತ್ ಪ್ರಕೃತಿ ಒಡಗೂಡಿ ಪರಮ ಸುನಿತ್ಯ ಮಂಗಳಮೂರ್ತಿ ಭಕ್ತರ ತೆತ್ತಿಗನು ತಾನಾಗಿ ಸರ್ವತ್ರದಲ್ಲಿ ಸಂತೈಪ. ಮಣಿಗಳೊಳಗೆ ಇಹ ಸೂತ್ರದಂದದಿ ಪ್ರಣವಪಾದ್ಯನು ಸರ್ವಚೇತನಗಣದೊಳಿದ್ದು ಅನವರತ ಸಂತೈಸುವನು ತನ್ನವರ. ಪ್ರಣದ ಕಾಮದ ಭಕ್ತ ಚಿಂತಾಮಣಿ ಸಿದಾನಂದೈಕ ದೇಹನು ಅಣುಮಹತ್ಕತನು ಅಲ್ಪರೋಪಾದಿಯಲ್ಲಿ ನೆಲೆಸಿಪ್ಪ. ಈ ಸುಷುಮ್ನಾದಿ ಅಖಿಲ ನಾಡಿ ಘೋಷ ನಾಭಿ ಮೂಲದಿ ವೃಷಣಾಸತನ ಮಧ್ಯದಲ್ಲಿ 20 ತುಂದಿ ನಾಮದಲ್ಲಿ. ಆ ಸರೋಜಾಸನ ಮುಖರು ಮೂಲೇಶ ಆನಂದಾದಿ ಸಗುಪಾಸನೆಯ ಕೈವುದಲಿ ದೇಹಗಳೊಳಗೆ ಇರುತಿಹರು. ಸೂರಿಗಳು ಚಿಂತೈಸುವುದು ಭಾಗೀರಥಿಯೇ ಮೊದಲಾದ ತೀರ್ಥಗಳು ಈರದಿಗೆ 70,000 ನಾಡಿಯೊಳಗೆ ಇಹವು. ಈ ರಹಸ್ಯವನ್ನ ಅಲ್ಪಜೀವರಿಗೆ ತೋರಿ ಪೇಳದೆ ನಾಡಿ ನದಿಯೊಳು ಧೀರರು ಅನುದಿನ ಮಜ್ಜನವ ಮಾಡುತ್ತಲೇ ಸುಖಿಸುವರು. ತಿಳಿವುದು ಈ ದೇಹದೊಳಗಿಹ ಎಡಬಲದ ನಾಡಿಗಳೊಳಗೆ ದಿವಿಜರು ಜಲಜ ಸಂಭವ ವಾಯು ವಾನ್ಯಾದಿಗಳು ಬಲದಲ್ಲಿ ಯಲರುಣಿಕ ವಿಹಕೇಂದ್ರ ಚೆಲಿವಟ್ಟಳೆಯ ಷಣ್ಮಹಿಷಿಯರು ವಾರುಣಿ ಕುಳಿಶಧರ ಕಾಮಾದಿಗಳು ಎಡಭಾಗದೊಳು ಇಹರು. ಇಕ್ಕಲದೊಳು ಇಹ ನಾಡಿಯೊಳು ದೇವರ್ಗಳಿಂದ ಒಡನಾಡುತ್ತಲೇ ಬೊಂಬಕ್ಕಿ ತೇರನು ಜೀವರ ಅಧಿಕಾರಾನುಸಾರದಲ್ಲಿ ತಕ್ಕ ಸಾಧನ ಮಾಡಿಸಿ ಅಕ್ಕರದಿ ಸಂತೈಪ ಭಕ್ತರ ತಕ್ಕ ಕೂಡನು ಅಸುರರಿಗೆ ಸತ್ಪುಣ್ಯಗಳನ್ನು ಅಪಹರಿಪ. ತುಂದಿವಿಡಿದು ಆಚಿರತ ಪರ್ಯಂತ ಒಂದೇ ವ್ಯಾಪಿಸಿ ಆ ಶಿರದ ಪರ್ಯಂತ ಒಂದೇ ವ್ಯಾಪಿಸಿ ಇಹವು ತಾವರೆ ಕಂದನಿಹನು ಅದರೊಳಗೆ ಇತಕ್ಕ 5 ಶಾಖೆಗಳು ಒಂದಧಿಕ ದಶಕರಣಗಳು ಸಂಬಂಧ 5 ಇಹವು. ಅಲ್ಲಿ ರವಿ ಶಶಿ ಸಿಂಧು ನಾಸತ್ಯಾದಿಗಳು ನೆಲೆಕೊಂಡಿಹರು ಸತತ. ಪೊಕ್ಕಲಡಿ ವಿಡಿದು ಒಂದೇ ನಾಡಿಯು ಸುಕ್ಕದಲೇ ಧಾರಾಳ ರೂಪದಿ ಸಿಕ್ಕಿಹದು ನಡುದೇಹದೊಳಗೆ ಸುಷುಮ್ನಾ ನಾಭದಿ. ರಕ್ಕಸರನು ಒಳಪೋಗ ಕೊಡದೆ ದಶ ದಿಕ್ಕಿನೊಳಗೆ ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನು ಸಂಚರಿಪ ದೇಹದೊಳು. ಇನಿತು ನಾಡಿ ಶಾಖೆಗಳು ಈ ತನುವಿನೊಳಗೆ ಇಹವೆಂದು ಏಕಾತ್ಮನು ದ್ವಿಶಬ್ದದಿ ಸಾವಿರಾತ್ಮಕನಾಗಿ ನಾಡಿಯೋಳು ವನಿತೆಯಿಂದೊಡಗೂಡಿ ನಾರಾಯಣ ದಿವಾರಾತ್ರಿಗಳೊಳಗೆ ಈ ಪರಿ ವನಜ ಜಾಂಡದೊಳು ಅಖಿಲ ಜೀವರೊಳಿದ್ದು ಮೋಹಿಸುವ. ದಿನದಿ ವರ್ತಿಸುವ ಕುಮುದಾಪ್ತನು ಮಯೂಕದ ಸೊಬಗ ಕದಲೋಚನ ವಿಲೋಕಿಸಿ ಮೋದಪಡಬಲ್ಲನೆ ನಿರಂತರದಿ. ಗುಣರಿಗೆ ಈ ಸುಖದಾಮೃತದ ಭೋಜನದ ಸುಖ ದೊರಕುವುದೇ ಲಕುಮಿ ಮನೋಹರನ ಸದ್ಗುಣವ ಕೀರ್ತಿಪ ಭಕುತಗಲ್ಲದೆ. ಈ ತನುವಿನೊಳಗೆ ಇಹವು ಓತಪ್ರೋತ ರೂಪದಿ ನಾಡಿಗಳು ಪುರುಹುತ ಮುಖರು ಅಲ್ಲಿ ಇಹರು ತಮ್ಮಿಂದ ಅಧಿಕರೊಡಗೂಡಿ ಭೀತಿಗೊಳುಸುತ್ತಾ ದಾನವರ ಸಂಕಾದ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನೆಯ ಕೈವುದಲ್ಲಿ ಮೋದಿಪರು. ಜಲಟ ಕುಕ್ಕಟ ಕೇಟ ಜೀವರ ಕಳೇವರಗಳೊಳು ಒಳಗಿದ್ದು ಕಾಣಿಸಿಕೊಡದೆ ತತ್ತತ್ರೂಪ ತನ್ನಾಮದಲ್ಲಿ ಕರೆಸುತ್ತಲಿ ಜಲರುಹೇಕ್ಷಣ ವಿವಿಧ ಕರ್ಮಗಳ ನಿರಂತರದಿ ಮಾಡಿಸಿ ತತ್ಫಲಗಳ ಉಣ್ಣದೆ ಸಂಚರಿಸುವನು ನಿತ್ಯ ಸುಖಮೂರ್ತಿ. ತಿಳಿದು ಉಪಾಸನ ಕೈಪುತ ಈ ಪರಿ
ಮಲಿನನಂದಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಮಳಿ ಬಿಸಿಲು ಹಸಿ ತೃಷ ಜಯಾಪಜಯ ಕಲರ ನಿಂದಾನಿಂದೆ ಭಯಗಳಿಗೆ ಅಳುಗದಲೆ ಮದ್ದಾನೆ ಎಂದದೆ ಸರಿಸು ಧರೆಯೊಳು. ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಹರಿಪೂಜೆ ಎಂದರಿತು ದೇನುಸುತ ಸದ್ಭಕ್ತಿಯಲ್ಲಿ ಪವಮಾನಮುಖ ದೇವಾಂತರಾತ್ಮಕ ಶ್ರೀನಿವಾಸನಿಗೆ ಅರ್ಪಿಸುತ್ತ ಮೋದಿಸುತ್ತ ನಲಿಯುತ್ತಿರು. ನೋಕನೀಯನು ಲೋಕದಳು ಸುನಿ ಸೂಕರಾದಿಗಳೊಳಗೆ ನೆಲೆಸಿ ಏಕಮೇವ ಅದ್ವಿತೀಯ ಬಹುರೂಪಾಹ್ವಯಗಳಿಂದ ತಾ ಕರೆಸುತ್ತ ತಿಳಿಯದೆ ಒಳಗಿದ್ದು ಈ ಶ್ರೀ ಕಮಲಭವ ಮುಖ್ಯ ಸಕಲ ದಿವೌಸಕ ಗಣಾರಾತ್ಯ ಕೈಕೊಂಡು ಅನವರತ ಪೊರೆವ. ಇನಿತು ಉಪಾಸನೆಯ ಕೈಯುತಿಹ ಸಜ್ಜನರು ಸಂಸಾರದಿ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿಪೂಜೆ ಎನಿಸಿಕೊಂಬವು. ಸತ್ಯವು ಈ ಮಾತಿನಲ್ಲಿ ಸಂಶಯ ಪಡುವ ನರ ಅಲ್ಪನು. ಸುನಿಶ್ಚಯ ಬಾಹ್ಯ ಕರ್ಮ ಮಾಡಿ ಫಲವೇನು. ಭೋಗ್ಯ ಭೋಕ್ತೃಗಳೊಳಗೆ ಹರಿತ ಭೋಗ್ಯ ಭೋಕ್ತನು ಎನಿಸಿ ಯೋಗ್ಯ ರಸಗಳ ದೇವದಾನವ ಗಣಕ್ಕೆ ಉಣಿಸುವನು. ಭಾಗ್ಯನಿಧಿ ಭಕ್ತರಿಗೆ ಸದ್ವೈರಾಗ್ಯ ಭಕ್ತಿ ಜ್ಞಾನವ ಈವ ಅಯೋಗ್ಯರಿಗೆ ದ್ವೇಷಾದಿಗಳ ತನ್ನಲ್ಲಿ ಕೊಡ್ತಿಪ್ಪ. ಈ ಚತುರ್ದಶ ಭುವನದೊಳಗೆ ಸರಾಚರಾತ್ಮಕ ಜೀವರಲ್ಲಿ ವಿರೋಚನಾತ್ಮಜ ವಂಚಕನು ನೆಲೆಸಿದ್ದು ದಿನದಿನದಿ ಯಾಚಕನು ಎಂದೆನಿಸಿಕೊಂಬ ಮರೀಚಿದಮನ ಸುಹಂಸರೂಪಿ ನಿಷೇಚಕ ಅನ್ಮಯ ಜನರ ಅಭಿಲಾಷ ಪೂರೈಪ. ಅಣ್ಣಾದ ಅನ್ನಮಯ ಸ್ವಯಂ ಅಣ್ಣ ಬ್ರಹ್ಮಾದಿ ಅಖಿಲ ಚೇತನಕ್ಕೆ ಅನ್ನಕಲ್ಪಕನಾಹನು ಅನಿರುದ್ಧಾದಿ ರೂಪದಲ್ಲಿ. ಅನ್ಯರನ ಅಪೇಕ್ಷಿಸದೆ ಗುಣಕಾರುಣ್ಯ ಸಾಗರ ಸೃಷ್ಟಿಸುವನು. ಹಿರಣ್ಯಗರ್ಭದೋಳಿದ್ದು ಪಾಲಿಸುವನು ಜಗತ್ರಯವ. ತ್ರಿಪದ ತ್ರಿದಶ ಅಧ್ಯಕ್ಷ ತ್ರಿಸ್ತ ತ್ರಿಪದ ಕಾಮಿನಿಪಿತ ತ್ರಿವಿಕ್ರಮ ಕೃಪಣವತ್ಸಲ ಕುವಳಯದಲ ಶ್ಯಾಮ ನಿಸ್ಸೀಮ ಅಪರಿಮಿತ ಚಿತ್ಸುಖ ಗುಣಾತ್ಮಕ ವಪುಷ ವೈಕುಂಠಾದಿ ಲೋಕಾಧಿಪ ತ್ರಯೀಮಯ ತನ್ನವರ ನಿಷ್ಕಪಟತಿನ್ ಪೊರೆವ. ಲವಣ ಮಿಶ್ರಿತ ಜಲವು ತೋರ್ಪದು ಲವಣತೋಪಾದಿಯಲ್ಲಿ ಜಿಹ್ವೆಗೆ ವಿವರ ಕೈಸಲು ಶಕ್ಯವಾಗುವುದೇನೋ ನೋಲ್ಪರಿಗೆ. ಸ್ವವಚ ವ್ಯಾಪಿ ಎನಿಸಿ ಲಕ್ಷ್ಮೀಧವ ಚರಾಚರದೊಳಗೆ ತುಂಬಿಹನು ಅವಿತಿದನ ಸಾಕಲ್ಲ ಬಲ್ಲವರಾರು ಸುರರೊಳಗೆ. ವ್ಯಾಪ್ತನಂದದಿ ಸರ್ವಜೀವರು ಇಪ್ಪ ಚಿನ್ಮಯ ಘೋರಭವ ಸಂತಪ್ಯ ಮಾನರು ಭಜಿಸಿ ಭಕುತಿಗಳಿಂದಲಿ ಇಹ ಪರದಿ. ಪ್ರಾಪ್ಯನಾಗುವನು ಅವರ ಅವಗುಣಗಳೊಪ್ಪುಕೊಂಬನು ಭಕ್ತವತ್ಸಲ ತಪ್ಪಿಸುವ ಬಹುಜನ್ಮ ದೋಷಗಳ ಅವರಿಗೆ ಅನವರತ. ಹಲವು ಬಗೆಯಲ್ಲಿ ಹರಿಯ ಮನದಲ್ಲಿ ಒಲಿಸಿ ನಿಲ್ಲಿಸಿ ಏನು ಮಾಡುವ ಕೆಲಸಗಳು ಅವನ ಅಂಗ್ರಿ ಪೂಜೆಗಳೆಂದು ನೆನಪುತ್ತಿರು. ಹಳದರಾಜನು ತಾನೇ ಸರ್ವ ಸ್ಥಳಗಳಲ್ಲಿ ನೆಲೆಸಿದ್ದು ನಿಶ್ಚಂಚಲ ಭಕ್ತಿ ಸುಜ್ಞಾನ ಭಾಗ್ಯ ಕೊಟ್ಟು ಸಂತೈಪ. ದೋಷ ಗಂಧ ವಿದೂರ ನಾನಾವೇಶಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪುರುಹುತ ಮುಖವಿನುತ ಶೇಷವರ ಪರ್ಯಂಕ ಶಯನ ವಿಭೀಷಣ ಪ್ರಿಯ ವಿಜಯ ಸಕ ಸಂತೋಷಪಡಿಸುವ ಸುಜನರ ಇಷ್ಟಾರ್ಥಗಳ ಪೂರೈಸಿ. ಶ್ರೀಮಹಿ ಸೇವಿತ ಪಾದಾಂಬುಜ ಭೂಮ ಸದ್ಭಕ್ತೈಕ ಲಭ್ಯ ಪಿತಾಮಹಾದಿ ಅಮರ ಅರ್ಚಿತ ಪಾದ ಪಂಕೇಜ. ವಾಮನ ರಾಮ ಸಂಸಾರ ಆಮಯ ಔಷಧ ಹೇ ಮಮಕುಲ ಸ್ವಾಮಿ ಸಂತೈಸು ಎನ್ನಲು ಬಂದೊದಗುವನು ಕರುಣಾಳು. ಧನುಜ ದಿವಿಜರೋಳ್ ಇದ್ದು ಅವರವರ ಅನುಸರಿಸಿ ಕರ್ಮಗಳ ಮಾಲ್ಪನು. ಜನನ ಮರಣಾತ್ಯ ಅಖಿಲ ದೋಷ ವಿದೂರ ಎಮ್ಮೊಡನೆ ಜನಿಸುವನು. ಜೀವಿಸುವ ಸಂರಕ್ಷಣೆಯ ಮಾಡುವ ಎಲ್ಲ ಕಾಲದಲ್ಲಿ ಧನವ ಕಾಯ್ತಿಹ ಸರ್ಪಣಂತ ಅನಿಮಿತ್ತ ಬಾಂಧವನು. ವಿಸರುಗ ಆಪ್ತ ಆಕಾಶದಿ ತಾನು ಉದಯಿಸಲು ವೃಕ್ಷಗಳು ನೆಲಲು ಪಸರಿಸುವ ಇಲಿಯೋಳು ಅಸ್ತಮಿಸಲು ಅಲ್ಲಲ್ಲೇ ಲೀನಹವು. ಸ್ವಸನ ಮುಖ್ಯ ಅಮರಾಂತರಾತ್ಮಕನ ವಶದೋಳಿರುತ್ತಿಪ್ಪವು ಜಗತ್ರಯ ಪಸಿರೊಳಿಂಬಿಟ್ಟು ಎಲ್ಲ ಕರ್ಮವ ತೋರ್ಪ ನೋಲ್ಪರಿಗೆ. ತ್ರಿಭುವನೈಕ ಆರಾಧ್ಯ ಲಕ್ಷ್ಮೀ ಸುಭುಜ ಯುಗಲ ಆಲಿಂಗಿತಾಂಗ ಸ್ವಭು ಸುಖಾತ್ಮ ಸುವರ್ಣವರ್ಣ ಸುಪರ್ಣ ವರವಾಹನ. ಅಭ್ಯತ ಆನಂದಾರ್ಕ ಶಶಿ ಸನ್ನಿಪ ನಿರಂಜನ ನಿತ್ಯದಲ್ಲಿ ತನಗೆ ಅಭಿನಮಿಸುವರಿಗೆ ಈವ ಸರ್ವಾರ್ಥಗಳ ತಡೆಯದಳೆ. ಕವಿಗಳಿಂದಲಿ ತಿಳಿದು ಪ್ರಾತಃ ಸವನ ಮಾಧ್ಯಾಹ್ನದಿನವು ಸಾಯಂ ಸವನಗಳು ವಸುರುದ್ರಾದಿ ಆದಿತ್ಯರೊಳು ರಾಜಿಸುವ ಪವನದೊಳು ಕೃತಿ ಜಯ ಸುಮಾಯ ಧವನ ಮೂರ್ತಿ ತ್ರಯವ ಚಿಂತಿಸಿ ದಿವಸ ಎಂಬ ಆಹುತಿಗಳಿಂದ ಅರ್ಪಿಸುತ್ತಾ ಸುಖಿಸುತ್ತಿರು. ಚತುರವಿಂಶತಿ ಅಪ್ತ ವಸು ದೇವಾದಿಗಳೊಳು ಪ್ರದ್ಯುಮ್ನ ನಿಪ್ಪನು ಚತುರ ಸತ್ವಾರಿಂಶದಿ ಗಳಲ್ಲಿ
ಚತ್ವಾರಿಂಸದಿಗಳಲ್ಲಿ ಸಂಕರ್ಷಣಾಖ್ಯ ಹುತವಾಕ್ಷನೊಳು ಇಹನು ಮಾಯಾಪತಿ 16 ದ್ವಾತ್ರಿಂಶತಿ ವರ್ಷಗಳಲ್ಲಿ ಇಪ್ಪನು ಆದಿತ್ಯರೊಳ ಸಿತಕಾಯ ಷೋಡಶೋತ್ತರ ಶತವರ್ಷದಲ್ಲಿ ಷೋಡಶೋತ್ತರ ಶತರೂಪದಲ್ಲಿ ಕ್ರೀಡಿಸುವ ವಸುರುದ್ರರು ಆದಿತ್ಯರೊಳು ಸತಿಸಹಿತ ವ್ರೀಡವಿಲ್ಲದೆ ಭಜಿಪ ಭಕ್ತರ ಪೀಡಿಸುವ ದುರಿತಗಳ ದೂರ ಓಡಿಸುತ್ತಾ ಬಲಿಯಲಿ ಬಿಡದೆ ನೆಲೆಸಿಬ್ಬ ಭಯಹಾರಿ 380,520 ಎನಿಪ ರೂಪತಿ ತೋರುತಿಪ್ಪ ದಿವಾ ನಿಷಾದಿಪರೊಳಗೆ ನಿತ್ಯದಿ ಭಾರತಿ ಪ್ರಾಣರೊಳಗಿದ್ದು ನಿವಾರಿಸುತ್ತಾ ಭಕ್ತರ ದುರಿತ ಹಿಂಕಾರ ನಿಧನ ಪ್ರಥಮ ರೂಪದಿ ಪಿತೃಗಳನೆ ಪೊರೆವ ಬುದ್ಧಿಪೂರ್ವಕ ಉತ್ತಮೋತ್ತಮ ಸುತ್ತ ಊರ್ಣಾಂಬರವ ಭಂಗದೊಳು ಅತ್ತಿ ತೆಗೆಯಲು ಲೇಪವಾಗುವುದೇ ಪರೀಕ್ಷಿಸಲು ಪದ್ಮನಾಭನು ಸರ್ವಜೀವರ ಒಳಗಿದ್ದರೇನು ಗುಣತ್ರಯಂಗಳಿಂ ಬದ್ಧನಾಗುವುದೇನೋ ನಿತ್ಯ ಸುಖಾತ್ಮ ಚಿನ್ಮಯನು ಸಕಲ ದೋಷ ವಿದೂರ ಶಶಿಪಾವಕ ಸಹಸ್ರಾನಂದ ಸೂರ್ಯಪ್ರಖರ ಸನ್ನಿಭ ಗಾತ್ರ ಲಕ್ಷ್ಮಿ ಕಳತ್ರ ಸುರಮಿತ್ರ ವಿಗಣ ಜಾಂಡದೊಳಿಪ್ಪ ಬ್ರಹ್ಮಾದಿ ಅಖಿಲ ಚೇತನ ಗಣಕ್ಕೆ ತಾನೇ ಸಖನೆನಿಸಿಕೊಂಡು ಅಕುಟಲಾತ್ಮಕನು ಇಪ್ಪ ಅವರಂತೆ ದೇಶ ಭೇದಗಳಲ್ಲಿ ಇಪ್ಪ ಆಕಾಶತೋಪಾದಿಯಲ್ಲಿ ಚೇತನ ರಾಶಿಯೊಳು ನೆಲೆಸಿಬ್ಬನು ಅವ್ಯದಾನದಲ್ಲಿ ನಿರುತ ಶ್ರೀಸಹಿತ ಸರ್ವತ್ರ ನಿರಾವಕಾಶ ಕೊಡುವಂದದಿ ಕೊಡ್ತಾ ನಿರಾಶೆಯಲ್ಲಿ ಸರ್ವಾಂತರಾತ್ಮಕ ಶೋಭಿಸುವ ಸುಖದ ಶ್ರೀ ವಿರಂಚಾತ್ಯ ಅಮರಗಣ ಸಂಸೇವಿತ ಅಂಗ್ರಿ ಸರೋಜ ಈ ಜಡ ಜೀವರಾಶಿಗಳೊಳಗೊರಗೆ ನೆಲೆಸಿದ್ದು ನಿತ್ಯದಲ್ಲಿ ಸಾವಕಾಶನು ಎನಿಸಿ ತನ್ನ ಗಳೆವರದಲಿಂಬಿಟ್ಟು ಸಲಹುವ ದೇವದೇವಕೀ ರಮಣ ದಾನವ ಹರನ್ ಜಿತರಮಣ ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು ಅಹವು 8,27,000 ಅಧಿಕ 6 ಲಕ್ಷ ಸಂಖ್ಯೆಯಲ್ಲಿ ಹಂಸನಾಮಕ ಹರಿಯ ಷೋಡಶ ಈ ಶತಾಬ್ದತಿ ಭಜಿಸೆ ಒಲಿವ ದಯಾಸಮುದ್ರ ಕುಚೇಲಕ ಒಲಿದಂದಲಿ ದಿನದಿ ಸ್ಥೂಲ ದೇಹದೊಳಿದ್ದು ವರ್ಷಕ್ಕೆ 7,70 ಲಕ್ಷದ ಮೇಲೆ 76,000 ಶ್ವಾಸ ಜಪಗಳನ್ನು ಗಾಳಿದೇವನು ಕರುಣದಿಂದಲಿ ಈರೇಳು ಲೋಕದೊಳುಳ್ಳ ಚೇತನ ಜಾಲದೊಳು ಮಾಡುವನು ತ್ರಿಜಗತ್ ವ್ಯಾಪ್ತ ಪರಮಾತ್ಮ ಈರೆರಡು ದೇಹದೊಳು ಇದ್ದು ಸಮೀರ ದೇವನು ಶ್ವಾಸಜಪ 400 ಅಧಿಕವಾಗಿಪ್ಪ 86,000 ತಾ ರಚಿಸುವುದು ದಿವಸವೊಂದಕ್ಕೆ 3 ವಿಧ ಜೀವರೊಳಿದ್ದು ಕರಾರಿ ಕರುಣಾಬಲವು ಇದೆಂದುಂಟು ಪವನರಾಯನೊಳು ಶ್ರೀಧವ ಜಗನ್ನಾಥ ವಿಠಲನು ತಾ ದಯದಿ ವದನದೊಳು ನುಡಿದೋಪಾದಿಯಲಿ ನಾ ನುಡಿತೇನಲ್ಲದೆ ಕೇಳಿ ಬುಧಜನರು ಸಾಧುಲಿಂಗ ಪ್ರದರ್ಶುಕರು ನಿಷೇಧಿಸಿದರ ಏನಹುದು ಎನ್ನ ಅಪರಾಧ ಏನು ಇದರೊಳಗೆ ಪೇಳ್ವದು ತಿಳಿದ ಕೋವಿದರು. ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ.